ಥಿಂಗ್ ಅಂತ ಕರೆಯೋಕ್ಕಾಗುತ್ತಾ? ನೋ. ಅದು ರಿಪ್ರೊಡ್ಯೂಸ್ ಮಾಡಿಲ್ಲ ಅಂದ ತಕ್ಷಣ ನಾವು ಅದನ್ನು ನಾನ್ ಲಿವಿಂಗ್ ಥಿಂಗ್ ಅಂತ ಕರೆಯೋಕ್ಕಾಗಲ್ಲ. ಬಿಕಾಸ್ ನಮ್ಮ ಕಣ್ಮುಂದೆ ಅದು ಲಿವಿಂಗ್ ಆಗಿದೆ. ಈಗ ಇನ್ನೊಂದು ಶಾರ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಮನುಷ್ಯರೇ ಮದುವೆ ಆಗ್ತಾರೆ, ಮಕ್ಕಳಾಗಲ್ಲ. ಹಂಗಂತ ಇವ್ರನ್ನ ನಾವು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಗ್ರೋತಿನ ಥರ ರೀಪ್ರೊಡಕ್ಷನ್ನು ಸಹ ನಾವು ಎಕ್ಸ್ಕ್ಲೂಸಿವ್ ಕ್ಯಾರೆಕ್ಟರ್ ಆಗಿ ತಗೊಳಕ್ ಆಗಲ್ಲ. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಡಿಫೈನಿಂಗ್ ಮಾಡಕ್ ತಗೋಬಹುದು, ಬಟ್ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಲಿವಿಂಗ್, ಬಟ್ ಇದನ್ನ ಇಟ್ಕೊಂಡೇ ನಾವು ಅದನ್ನ ಡಿಫೈನ್ ಮಾಡೋಕ್ಕಾಗಲ್ಲ. ಸೊ ಹೆನ್ಸ್ reproduction also cannot be an all-inclusive defining characteristic of living organisms. Of course, no non-living object is capable of reproducing or replicating by itself. ಅಂದರೆ even though ನಮಗೆ ಗೊತ್ತು ನಾನ್ ಲಿವಿಂಗ್ ಥಿಂಗ್ಸು ಅದು ತನ್ನಿಂಗ್ ತಾನೇ ಒಂದು ಆರ್ಗ್ಯಾನಿಸಮ್ನ ರಿಪ್ರೊಡ್ಯೂಸ್ ಮಾಡೋಕ್ಕೆ ಅಷ್ಟು ಎಬಿಲಿಟಿ ಇಲ್ಲ ಅದಕ್ಕೆ, ಅದು ಎಕ್ಸಾಕ್ಟ್ ನಮಗೆ ಗೊತ್ತು. ಬಟ್ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಇಷ್ಟೊಂದು ಎಕ್ಸೆಪ್ಷನ್ ಇರುವಾಗ ನಾವು ರಿಪ್ರೊಡಕ್ಷನ್ನ ಎಕ್ಸ್ಕ್ಲೂಸಿವ್ ಕ್ಯಾರೆಕ್ಟರ್ ಆಗಿ ತಗೊಳಕ್ ಆಗಲ್ಲ. ಸೊ ಈಗ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಕಿಗೆ ಹೋಗೋಣ. ಮೆಟಬಾಲಿಸಮ್. ಅನದರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲೈಫ್ ಈಸ್ ಮೆಟಬಾಲಿಸಮ್.